ಹಾವೇರಿಯಲ್ಲಿ ನೈತಿಕ ಪೊಲೀಸ್ ಗಿರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಗ್ಯಾಂಗ್ ರೇಪ್ ಆಗಿದೆ ಅಂತ ಸಂತ್ರಸ್ತೆಯಿಂದಲೇ ಈಗ ಮಾಹಿತಿಯನ್ನು ಕೊಡಲಾಗಿದೆ. ವಿಡಿಯೋ ಮಾಡಿ ಹೇಳಿಕೆಯನ್ನ ನೀಡಿರುವಂತ ಸಂತ್ರಸ್ತ ಮಹಿಳೆ, ಗ್ಯಾಂಗ್ ರೇಪ್ ಆಗಿದೆ ನನ್ನ ಮೇಲೆ, ಹೋಟೆಲ್ನಲ್ಲಿ ಹಲ್ಲೆ ಬಳಿಕ ಕಾಡಿಗೆ ಕರೆದೊಯ್ದು ಅತ್ಯಾಚಾರವನ್ನು ಮಾಡಿದ್ದಾರೆ. 7 ಮಂದಿ ಯುವಕರು ನನ್ನ ಮೇಲೆ ಅತ್ಯಾಚಾರವನ್ನ ಮಾಡಿದ್ದಾರೆ. ಕಿಡ್ನಾಪ್ ಮಾಡಿದ್ರಲ್ಲ ಅವರು 7 ಮಂದಿ ನನ್ನ ಮೇಲೆ ಅತ್ಯಾಚಾರವನ್ನು ಮಾಡಿದ್ದಾರೆ ಅಂತ ಆರೋಪವನ್ನು ಮಾಡಿದ್ದಾರೆ. ಕಾರ್ನ ಡ್ರೈವರ್ ಕೂಡ ನನ್ನ ಮೇಲೆ ಅತ್ಯಾಚಾರವನ್ನು ನಡೆಸಿದ್ದಾನೆ. ಲಾಡ್ಜ್ನಿಂದ ಕಾಡಿಗೆ ಎಳೆದೊಯ್ದು ಅತ್ಯಾಚಾರವನ್ನ ಮಾಡಲಾಗಿದೆ. ಅತ್ಯಾಚಾರದ ಬಳಿಕ ನನ್ನನ್ನು ಶಿರಸಿಯ ಬಸ್ ಅನ್ನ ಹತ್ತಿಸಿದ್ರು. ಎಲ್ರಿಗೂ ತಕ್ಕ ಶಿಕ್ಷೆ ಆಗಬೇಕು ಅಂತ ಮಹಿಳೆ ಹೇಳಿಕೆಯನ್ನ ಕೊಟ್ಟಿದ್ದಾಳೆ. 7 ಮಂದಿ ಅತ್ಯಾಚಾರವನ್ನ ಮಾಡಿದ್ದಾರೆ, ಎಲ್ರಿಗೂ ತಕ್ಕ ಶಿಕ್ಷೆ ಆಗಬೇಕು. ನೈತಿಕ ಪೊಲೀಸ್ ಗಿರಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ತೀವ್ರಗೊಂಡಿರುವಂಥದ್ದು. ಈ ಸಂದರ್ಭದಲ್ಲಿ ಸಂತ್ರಸ್ತ ಮಹಿಳೆನೇ ವಿಡಿಯೋ ಹೇಳಿಕೆಯನ್ನ ಬಿಡುಗಡೆ ಮಾಡಿದ್ದಾರೆ. ಗ್ಯಾಂಗ್ ರೇಪ್ ಆಗಿದೆ ಅಂತ ಸಂತ್ರಸ್ತನೇ ಮಾಹಿತಿಯನ್ನ ಕೊಟ್ಟಿರುವಂಥದ್ದು. ವಿಡಿಯೋ ಮಾಡಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನನ್ನ ಮೇಲೆ ಹೋಟೆಲ್ನಲ್ಲಿ ಹಲ್ಲೆಯ ಬಳಿಕ ಕಾಡಿಗೆ ಕರೆದೊಯ್ದು ಅತ್ಯಾಚಾರವನ್ನ ಮಾಡಲಾಗಿದೆ. 7 ಮಂದಿ ಯುವಕರು ನನ್ನ ಮೇಲೆ ಅತ್ಯಾಚಾರವನ್ನ ಮಾಡಿದ್ದಾರೆ ಅಂತ ಹೇಳಿಕೆ ಕೊಟ್ಟಿರುವಂಥದ್ದು. ಹಾವೇರಿಯಲ್ಲಿ ಗ್ಯಾಂಗ್ ರೇಪ್ ಸಂಬಂಧ ಲಾಡ್ಜ್ ಸಿಬ್ಬಂದಿ ದೂರನ್ನ ಕೊಟ್ಟಿದ್ದಾರೆ. 354, 354B, 323, 504, 506 ಕಲಂನಡಿ ಕೇಸನ್ನ ದಾಖಲು ಮಾಡಿಕೊಂಡಿದ್ದಾರೆ ಪೊಲೀಸರು. ಮೇಲ್ನೋಟಕ್ಕೆ ಮಾತ್ರ ದೂರು ದಾಖಲಿಸಿದ್ದಾರಾ ಅನ್ನುವಂಥ ಅನುಮಾನಗಳು ಕಾಡ್ತಾ ಇರುವಂಥದ್ದು. ಈ ಪ್ರಕರಣದಲ್ಲಿ ಮಹಿಳೆಗೆ ಅವಮಾನ, ಹಲ್ಲೆ ಆರೋಪದಡಿ ಮಾತ್ರ ಕೇಸನ್ನ ದಾಖಲು ಮಾಡಲಾಗಿದೆ. ಸಂತ್ರಸ್ತೆಯ ಗಂಡ ಗ್ಯಾಂಗ್ ರೇಪ್ ಆಗಿದೆ ಅಂತ ಹೇಳಿದ್ರು ಕೂಡ ಆ ವಿಚಾರದ ಬಗ್ಗೆ ಇನ್ನೂ ಪ್ರಕರಣವನ್ನು ದಾಖಲಿಸಿಕೊಂಡಿಲ್ಲ. ಸಂತ್ರಸ್ತೆ ಗ್ಯಾಂಗ್ ರೇಪ್ ಆರೋಪ ಮಾಡಿದ್ರೂ ಕೂಡ ಈಗ ಕೇಸ್ ದಾಖಲಿಸಿಲ್ಲ. ವಿಡಿಯೋ ಆಧಾರದ ಮೇಲೆ ಸುಮೋಟೋ ಕೇಸ್ ದಾಖಲಿಸದ ಪೊಲೀಸರು. ಇಲ್ಲೂ ಕೂಡ ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ ಈ ಒಂದು ಪ್ರಕರಣ. ಈಗ ಮಹಿಳೆಯ ಗಂಡ ಆರೋಪ ಮಾಡಿದ್ರು, ಆ ವಿಚಾರದಲ್ಲೂ ಕೂಡ ಸುಮೋಟೋ ಕೇಸನ್ನು ಅಂದರೆ ಅವರೇ ಆರೋಪ ಮಾಡ್ತಾ ಇದ್ರು, ಪ್ರಕರಣವನ್ನು ದಾಖಲಿಸಿಕೊಂಡಿಲ್ಲ. ಇನ್ನೊಂದು ಕಡೆ ಆ ಸಂತ್ರಸ್ತ ಮಹಿಳೆನೇ ಈಗ ವಿಡಿಯೋ ಹೇಳಿಕೆಯನ್ನ ರಿಲೀಸ್ ಮಾಡಿರುವಂಥದ್ದು. ವಿಡಿಯೋದಲ್ಲಿ ಮಾತನಾಡಿದ್ದಾಳೆ ಗ್ಯಾಂಗ್ ರೇಪ್ ಆಗಿದೆ ಅಂತ. ಇನ್ನೊಂದು ಕಡೆ ಈ ರೀತಿಯಾಗಿ ಆಗಿದ್ರೂ ಕೂಡ ಸುಮೋಟೋ ಕೇಸನ್ನಾದರೂ ಹಾಕೊಬೋದಿತ್ತು, ಆದರೆ ದಾಖಲು ಮಾಡಿಕೊಂಡಿಲ್ಲ ಪೊಲೀಸರು. ಹಾನಗಲ್ ಬಳಿ ಗ್ಯಾಂಗ್ ರೇಪ್ ಪ್ರಕರಣ ಕೆಲವೇ ಕ್ಷಣದಲ್ಲಿ ಸಂತ್ರಸ್ತ ಮಹಿಳೆಯಿಂದ ದೂರನ್ನ ಕೊಡಲಾಗ್ತಾ ಇದೆ. ಹಾನಗಲ್ ಪೊಲೀಸರಿಗೆ ದೂರನ್ನ ನೀಡಲಿದ್ದಾರೆ ಮಹಿಳೆ. ಇಂದು ಗ್ಯಾಂಗ್ ರೇಪ್ ಬಗ್ಗೆ ದೂರನ್ನ ಸಲ್ಲಿಕೆ ಮಾಡಲಾಗುತ್ತೆ. ನಿನ್ನೆ ನೈತಿಕ ಪೊಲೀಸ್ ಗಿರಿ ಕೇಸ್ ಆಗಿತ್ತು ಅಷ್ಟೇ. ಇಂದು ಅತ್ಯಾಚಾರದ ಬಗ್ಗೆ ದೂರನ್ನ ಕೊಡಲಿದ್ದಾರೆ. ಈ ಸಂದರ್ಭದಲ್ಲಿ ದೂರನ್ನ ದಾಖಲು ಮಾಡಿಕೊಳ್ಳಲಿದ್ದಾರೆ ಪೊಲೀಸರು. ನಂತರ FIR ಮಾಡಿಕೊಳ್ಳಿದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಬಿಕಾಸ್ ಗಂಡ ಮಾತ್ರ ಆರೋಪ ಮಾಡ್ತಾ ಇದ್ರು. ಈಗ ಸಂತ್ರಸ್ತೆ ವಿಡಿಯೋ ಹೇಳಿಕೆಯನ್ನ ಕೂಡ ರಿಲೀಸ್ ಮಾಡಿದ್ದಾರೆ. ಈಗ ಸ್ವತಃ ಅವರೇ ಹೋಗ್ಬಿಟ್ಟು ಪೊಲೀಸ್ ಠಾಣೆಯಲ್ಲಿ ದೂರನ್ನ ಕೊಡಲಿದ್ದಾರೆ. ಸಾಮೂಹಿಕ ಅತ್ಯಾಚಾರದ ಬಗ್ಗೆ ಸಂತ್ರಸ್ತೆ ಪತಿಯಿಂದ ಮಾಹಿತಿಯನ್ನು ಕೊಡಲಾಗಿರುವಂಥದ್ದು. ನಮಗೆ ಯಾರೂ ಹೆದರಿಕೆ ಹಾಕಿಲ್ಲ, ಒತ್ತಡವನ್ನು ಹಾಕಿಲ್ಲ. ಇಂದು ಸಂಜೆಯ ಒಳಗಡೆ ದೂರನ್ನ ಕೊಡ್ತೀವಿ ಅಂತ ಸಂತ್ರಸ್ತೆ ಪತಿ ಹೇಳಿದರು. ನಾನು ಕೆಲವೇ ಹೊತ್ತಿನಲ್ಲಿ ಬಂದು ದೂರನ್ನ ಕೊಡಲಿದ್ದಾರೆ. ಆ ಮಹಿಳೆ ಮತ್ತೆ ಮಹಿಳೆಯ ಗಂಡ ಹಾನಗಲ್ ಠಾಣೆಯಲ್ಲಿ ದೂರು ದಾಖಲಿಸಲಿಕ್ಕೆ ನಿರ್ಧಾರ. ಸಂತ್ರಸ್ತೆ ಕುಟುಂಬಸ್ಥರು ಠಾಣೆಗೆ ಬಂದು ದೂರನ್ನ ಕೊಡುವಂಥ ನಿಟ್ಟಿನಲ್ಲಿ ನಿರ್ಧಾರ ಮಾಡಿದ್ದಾರೆ. ನ್ಯೂಸ್ 18 ಜೊತೆ ಅಳಲನ್ನ ತೋಡಿಕೊಂಡಿರುವಂಥ ಸಂತ್ರಸ್ತೆ ಪತಿ. ಈ ಸಂತ್ರಸ್ತ ಇದ್ದಾಳಲ್ಲ, ಈಕೆ ಲಾಡ್ಜ್ನಲ್ಲಿ ಸಿಕ್ಕಾಕೊಂಡು ಮತ್ತೊಂದು ಅನ್ಯ ಧರ್ಮದ ವ್ಯಕ್ತಿಯ ಜೊತೆ ಲಾಡ್ಜ್ನಲ್ಲಿ ಸಿಕ್ಕಾಕೊಂಡಂಥ ಸಂದರ್ಭದಲ್ಲಿ ಒಂದು 7 ಜನ ಬಂದಿದ್ರಲ್ಲ, ಅವರು ಸರಿಯಾಗಿ ಹೊಡೆದುಬಿಟ್ಟಿದ್ದಾರೆ. ಒಬ್ಬನ ಹೆಸರು ಸೋಮಶೇಖರ್ ಅಂತ. ಸಂತ್ರಸ್ತೆಗೂ ಕೂಡ ಸರಿಯಾಗಿ ಹೊಡೆಯಲಾಗಿದೆ. ಅಲ್ಲಿಂದ ಕರ್ಕೊಂಡು ಹೋದಂಥವರು ಕಾರ್ನಲ್ಲಿ ಆ ಮಹಿಳೆಯನ್ನು ಕರ್ಕೊಂಡು ಹೋಗಿದ್ದಾರೆ. ಫಸ್ಟು ಬೈಕ್ನಲ್ಲಿ ಕರ್ಕೊಂಡೋಗಿ ನಂತರ ಕಾರ್ನಲ್ಲಿ ಕರ್ಕೊಂಡು ಹೋಗಿದ್ದಾರೆ. ಕಾರ್ನಲ್ಲೂ ಕೂಡ ಚೆನ್ನಾಗಿ ಬೈದಿದ್ದಾರೆ. ನಂತರ ಅಲ್ಲಿಂದ ಕಾಡಿಗೆ ಕರ್ಕೊಂಡು ಹೋದ್ರಂತೆ. ಕಾರಿಗೆ ಕರ್ಕೊಂಡೋಗಿ 7 ಜನ ಅತ್ಯಾಚಾರವನ್ನು ಮಾಡಿದ್ದಾರೆ. ಗ್ಯಾಂಗ್ ರೇಪ್ ಆಗಿದೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರಾಗಿರುವಂತಹ ಪರಮೇಶ್ವರ್ ಅವರು ಮಾತನಾಡಿದ್ದಾರೆ. ಹಾಗೆ DGP ಆಗಿರುವಂತಹ ಅಲೋಕ್ ಮೋಹನ್ ಅವರು ಕೂಡ ಈ ವಿಚಾರದ ಬಗ್ಗೆ ರಿಯಾಕ್ಷನ್ ಕೊಟ್ಟಿದ್ದಾರೆ. ಏನು ಮಾತನಾಡಿದ್ದಾರೆ ನೋಡ್ಕೊಂಬೋಣ. ಪ್ರಕಾರ ಕ್ರಮ ತಗೊಳ್ತಾರೆ ಅಂಥದ್ದೇನು. ಈಗ ನಾವು ಸ್ಟ್ಯಾಂಡರ್ಡ್ ಇನ್ಸ್ಟ್ರಕ್ಷನ್ ಕೊಟ್ಬಿಟ್ಟಿದ್ದೀವಲ್ಲ ಸರ್ಕಾರದ ಎಕ್ಸ್ಪೆಕ್ಟೇಷನ್ಸ್ ಏನಿದೆ ಇಂಥದನ್ನೆಲ್ಲ ಹತ್ತಿಕ್ಕಬೇಕು.
ಯಾವುದನ್ನು ಅಲೋ ಮಾಡಬಾರ್ದು ಈ ರೀತಿ ಅಂಥೇಳಿ ನಾವು ಅವರು ಕಾನೂನು ಅವರಿಗೆ ಕೈಗೆ ಎತ್ಕೊಳ್ಳೋ ಅಂಥ ಕೆಲಸ ಆಗಬಾರ್ದು ಅಂಥೇಳಿ ನಾವು ಎಲ್ಲರಿಗೂ ಇನ್ಸ್ಟ್ರಕ್ಷನ್ ಆಗಲೇ ಕೊಟ್ಟಿದ್ದೀವಿ. ಎಲ್ಲಿ ಅಂಥ ಘಟನೆ ನಡೀತದೋ ಅವರು ಆ ಕಾನೂನು ಪ್ರಕಾರ ಕ್ರಮ ತಗೊಳ್ತಾರೆ. ನಾವು ಈ ಎಲ್ಲ ಯಾವುದು ನಮ್ಮ ಕಡೆ ಕಾಲ್ ಬಂತು, ವೆದರ್ ಇಟ್ ಈಸ್ ಅ ರಿಯಲ್ ಕಾಲ್ ಇರಲಿ ಅಥವಾ ಫ್ರಾಡ್ ಇದೆ ಅಥವಾ ಸುಮ್ಮನೆ ಯಾರು ಮಾಡ್ತಾ ಇದ್ದಾರೆ, ನಾವು ಎಲ್ಲಕ್ಕೆ ಸೀರಿಯಸ್ ಆಗಿ ತಗೊಳ್ತೀವಿ. ಎವ್ರಿ ಟೈಮ್ ವಿ ಆರ್ ರಿಜಿಸ್ಟರಿಂಗ್ ದ ಕೇಸಸ್. ಆಮೇಲೆ ನಾವು ನಮಗೆ ಏನು ಬೇಕಾಗ್ತದೆ ಪ್ರೋಟೋಕಾಲ್ ಪ್ರಕಾರ ಸರ್ಚ್ ಮಾಡಲಿಕ್ಕೆ ಮತ್ತು ಅದು ನಾವೆಲ್ಲ ಮಾಡ್ತೀವಿ. ಮತ್ತು ಈ ಎಲ್ಲ ಕೇಸಸ್ಗೆ ಇನ್ವೆಸ್ಟಿಗೇಷನ್ ಆಗ್ತಾ ಇದೆ. ಕೆಲವು ಕೇಸಸ್ನಲ್ಲಿ ಯಾರು ಈ ಪ್ರಕಾರ ಸುಮ್ಮನೆ ಹೋಕ್ಸ್ ಮೆಸೇಜ್ ಕೊಟ್ಟಿದ್ದಾರೆ, ವಿ ಹ್ಯಾವ್ ಟೇಕನ್ ಆಕ್ಷನ್ ಅಗೇನ್ಸ್ಟ್ ದೆಮ್, ಅರೆಸ್ಟೆಡ್ ದೆಮ್, ಬುಕ್ಡ್ ಕೇಸಸ್ ಅಗೇನ್ಸ್ಟ್ ದೆಮ್ ಅಂಡ್ ಪುಟ್ ದೆಮ್ ಬಿಹೈಂಡ್ ದ ಬಾರ್. ಮುಂದೆ ಕೂಡ ಯಾರು ಮಾಡ್ತಾರೆ ನಾವು ಅವರ ಮೇಲೆ ಆಕ್ಷನ್ ತಗೊಳ್ತೀವಿ. ಮತ್ತು ಎಚ್ಚರಿಕೆ ಇದೆ, ಈ ಪ್ರಕಾರ ಸಮಾಜ ವಿರೋಧಿ ಕೆಲಸ ಯಾರು ಮಾಡಬಾರ್ದು. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಹಾವೇರಿಯ ಪ್ರತಿನಿಧಿ ರಮೇಶ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ರಮೇಶ್, ಈಗ ಆಲ್ರೆಡಿ ಆ ಮಹಿಳೆ ಕೂಡ ಒಂದು ವಿಡಿಯೋ ಹೇಳಿಕೆಯನ್ನ ರಿಲೀಸ್ ಮಾಡಿರುವಂಥದ್ದು. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಆಕೆ ಮತ್ತು ಆಕೆಯ ಪತಿ ಕುಟುಂಬದವರು ಬಂದ್ಬಿಟ್ಟು ಪ್ರಕರಣವನ್ನು ದಾಖಲಿಸಿದ್ದಾರೆ. ಪೊಲೀಸರ ಮುಂದೆನೇ ಅದ್ರ ಬಗ್ಗೆ ದೂರನ್ನು ಕೊಡಲಿರುವಂಥದ್ದು. ಎಷ್ಟೊತ್ತಿಗೆ ಬರುವಂಥ ಸಾಧ್ಯತೆ ಇದೆ? ಈಗ ಪೊಲೀಸರು ಯಾವ ರೀತಿಯಾಗಿ ತನಿಖೆಯನ್ನು ಮಾಡ್ತಾ ಇದ್ದಾರೆ? ಗಂಡ ಈಗ ಆಲ್ರೆಡಿ ಆರೋಪ ಮಾಡಿದ್ರು, ಮತ್ತೊಂದು ಕಡೆ ಈಗ ವಿಡಿಯೋ ಸಾಕ್ಷಿನೂ ಕೂಡ ಸಿಕ್ಕಿರುವಂಥದ್ದು. ಯಾಕೆ ಇನ್ನೂ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಪೊಲೀಸರು ಅಂತ ಪ್ರಕರಣ ದಾಖಲಿಸಿಕೊಳ್ಳುವಂಥ ನಿಟ್ಟಿನಲ್ಲಿ? ಖಂಡಿತವಾಗಿಯೂ ಪೃಥ್ವಿರಾಜ್, ಈ ಒಂದು ಪ್ರಶ್ನೆ ಈಗ ಎಲ್ಲರಲ್ಲೂ ಕೂಡ ಕಾಡ್ತಾ ಇರುವಂತದ್ದು. ಈಗಾಗಲೇ ಸಂತ್ರಸ್ತೆಯ ಪತಿ ಆಗಿರತಕ್ಕಂತ ತೌಶಿಫ್ ಅವರು ಕೂಡ ನಮಗೆ ಈಗಾಗಲೇ ಮಾಹಿತಿಯನ್ನು ನೀಡಿದ್ದಾರೆ. ಖಂಡಿತವಾಗಿಯೂ ನಾನು ಯಾವುದಕ್ಕೂ ಹೆದರುವಂತದ್ದೇ ಪ್ರಶ್ನೆನೇ ಇಲ್ಲ, ಅಥವಾ ಇದರಲ್ಲಿ ಯಾವುದೋ ಮುಲಾಜು ಇರುವಂತದ್ದು ಪ್ರಶ್ನೆನೇ ಇಲ್ಲ. ನಾನು ನನ್ನ ಹೆಂಡತಿಯೊಂದಿಗೆ ಇಂದು ಹಾನಗಲ್ ಠಾಣೆಗೆ ಸುಮಾರು 4 ಅಥವಾ 5 ಗಂಟೆಗೆ ಬಂದು ನಾವು ದೂರನ್ನ ಕೊಡ್ತೇವೆ. ನನ್ನ ಹೆಂಡತಿಯ ಮೇಲೆ ನಿಜಕ್ಕೂ ಕೂಡ ಏನಂತಂದ್ರೆ ಆ ಒಂದು ಯುವಕರು ಎಲ್ಲರೂ ಒಬ್ಬರ ಮೇಲೆ ಒಬ್ರು ಅತ್ಯಾಚಾರ ಮಾಡಿದ್ದಾರೆ. ಇದನ್ನ ನಾನೂ ಒಪ್ಕೊಂಡಿದ್ದೀನಿ. ನನ್ನ ಬಳಿನೂ ಕೂಡ ನನ್ನ ಹೆಂಡತಿ ಹೇಳಿದ್ದಾಳೆ, ಸ್ವತಃ ನನ್ನ ಹೆಂಡತಿನೂ ಕೂಡ ವಿಡಿಯೋ ಮಾಡಿ ಹೇಳಿದ್ದಾಳೆ ಅನ್ನೋ ಒಂದು ಮಾಹಿತಿಯನ್ನ ಅವರ ಒಂದು ಪತಿ ಈಗಾಗಲೇ ನ್ಯೂಸ್ 18ಗೆ ಹೇಳಿಕೆ ನೀಡಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಈಗ ನಮ್ಮ ನ್ಯೂಸ್ 18ಗೆ ಬಂದ ಮಾಹಿತಿಗಳ ಪ್ರಕಾರ ಸ್ವತಃ ಹಾವೇರಿ SP ಆಗಿರ್ತಕ್ಕಂಥ ಅಂಶು ಕುಮಾರ್ ಅವರು ಕೂಡ ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಮಹಿಳೆಯ ವಿಡಿಯೋ ಆಧರಿಸಿ, ಆ ವಿಡಿಯೋದಲ್ಲಿರುವಂತಹ ಹೇಳಿಕೆಯನ್ನ ಆಧರಿಸಿ ಸುಮೋಟೋ ಕೇಸನ್ನ ದಾಖಲಿಸುವುದಾಗಿ ಈಗಾಗಲೇ ಹೇಳಿಕೆಯನ್ನ ನೀಡಿರುವಂತದ್ದು. ಸೊ ಹೀಗಾಗಿ ಒಂದು ವೇಳೆ ಸುಮೋಟೋ ಕೇಸ್ ಏನಾದ್ರೂ ದಾಖಲು ಆಯ್ತು ಅಂತಂದ್ರೆ ರಮೇಶ್ ನಮ್ಮ ಜೊತೆ SP ಆಗಿರುವಂತ ಅಂಶುಕುಮಾರ್ ಅವರೇ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಈ ಪ್ರಕರಣದಲ್ಲಿ ಈಗ ಯಾವ ರೀತಿಯಾಗಿ ತನಿಖೆಯನ್ನ ಮಾಡ್ಲಾಗ್ತಾ ಇದೆ ಅಂತ? ಈ ಇನ್ಸಿಡೆಂಟ್ ಅಲ್ಲಿ ನಿನ್ನೆ FIR ರಿಜಿಸ್ಟರ್ ಆಗಿತ್ತು. ಆದ ನಂತರ ಇದು ವಿಕ್ಟಿಮ್ ಗೆ ಸ್ಟೇಟ್ಮೆಂಟ್ ಮಾಡಿದೀವಿ. ಫರ್ದರ್ ಸೆಕ್ಷನ್ ಕೂಡ ಆಡ್ ಮಾಡಿದೀವಿ. ಮತ್ತೆ 2-3 ಜನ ಅರೆಸ್ಟ್ ಆಗಿದ್ರು, ಬೇರೆ ಜನ ಕೂಡ ಅರೆಸ್ಟ್ ಮಾಡ್ತಿದ್ವಿ. ಆದ ನಂತರ ಇದು ಇವತ್ತು ಇದು ವಿಡಿಯೋ ನಾನು ನೋಡಿದೆ. ಇದು ರೇಪ್ ಬಗ್ಗೆ ಅಲಿಗೇಷನ್ ಬಂದಿತ್ತು. ಸೊ ಈ ಬಗ್ಗೆ ನಾನು ಇವತ್ತು ಮಹಿಳೆಗೆ ಇದು ಮಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತೀವಿ. ಮಜಿಸ್ಟ್ರೇಟ್ ಮುಂದೆ 164 CRPC ಸ್ಟೇಟ್ಮೆಂಟ್ ಅಲ್ಲಿ ಏನ್ ಬರುತ್ತೆ, ಇದು ನೆಕ್ಸ್ಟ್ ಅದೇ ತರ ಆಕ್ಷನ್ ತಗೊಳ್ತೀವಿ. ನಿನ್ನೆ ತನಕ ಈ ತರ ಏನು ಅಲಿಗೇಷನ್ ಆಗ್ಲಿಲ್ಲ. ಕೆಲವೊಂದ್ ಕಡೆ ಒತ್ತಡ ಹೇರಲಾಗ್ತಾ ಇದೆ ಈ ಪ್ರಕರಣದಲ್ಲಿ ಅನ್ನುವಂಥದ್ರ ಬಗ್ಗೆನೂ ಕೂಡ ಆರೋಪಗಳನ್ನ ಮಾಡ್ಲಾಗ್ತದೆ ಸರ್. ಅದ್ರ ಬಗ್ಗೆ ಹೇಳೋದಾದ್ರೆ ಈ ತರ ಏನೋ ಇನ್ಸಿಡೆಂಟ್ ನಮ್ಮ ಗಮನಕ್ಕೆ ಬಂದಿದ್ರೆ ನಾನು ಸ್ಟ್ರಿಕ್ಟ್ ಆಕ್ಷನ್ ತಗೊಳ್ತೇನೆ. ಈ ತರ ಇನ್ಸಿಡೆಂಟ್ ನಾನು ಟಾಲರೇಟ್ ಮಾಡ್ತಾ ಇಲ್ಲ. ಎಲ್ಲೋ ಒಂದ್ ಕಡೆ ಈ ಆರೋಪ ಮಾಡುವಂತ ನಿಟ್ಟಿನಲ್ಲಿ ಕೂಡ ಅವರುಗಳ ಮೇಲೂ ಒತ್ತಡವನ್ನ ಹಾಕಲಾಗ್ತದೆ, ಹೆದರಿಸುವಂತ ಬೆದರಿಸುವಂತ. ನೋಡಿಯಪ್ಪ, ಇದು 2-3 ಜನ ಅರೆಸ್ಟ್ ಆಗಿದ್ರು, 2-3 ಜನ ಕೂಡ ಅರೆಸ್ಟ್ ಬಾಕಿ ಇದೆ. ಸೊ ಮತ್ತೆ ಅರೆಸ್ಟ್ ನಂತರ ನಾನು ಎಲ್ಲ ವೆರಿಫೈ ಮಾಡ್ತೇವೆ. ಇವರು ಈ ತರ ಬೇರೆ ಏನ್ ಇನ್ಸಿಡೆಂಟ್ ಅಲ್ಲಿ ಇನ್ವಾಲ್ವ್ ಇದ್ದಾರೆ, ಬೇರೆ ಏನ್ ಕ್ರೈಮ್ ಅಲ್ಲಿ ಕ್ರೈಮ್ ಮಾಡಿದರು, ನಾನು ಎಲ್ಲಾ ಇದು ಇನ್ಸಿಡೆಂಟ್ ಮೇಲೆ ಆಕ್ಷನ್ ಮಾಡ್ತೀನಿ. ಬಟ್ ಈಗ 2-3 ಜನನ ಅರೆಸ್ಟ್ ಮಾಡ್ಲಾಗಿತ್ತಲ್ಲ ಸರ್, ಅವರು ರೇಪ್ ವಿಚಾರದ ಬಗ್ಗೆ ಎಲ್ಲ ಏನು ಮಾತಾಡಿಲ್ಲ, ಏನು ಒಪ್ಕೊಂಡಿಲ್ವಾ ಅದ್ರಲ್ಲಿ? ಏನಿಲ್ಲ, ಇದು ನಿನ್ನೆ ತನಕ ಅಥವಾ ಏನು ಮಾಡಲಿಲ್ಲ. ಮಹಿಳಾ ಕಡೆಯಿಂದ ನಿನ್ನೆ ತನಕ ಏನೋ ಅಲಿಗೇಷನ್ ಆಗ್ಲಿಲ್ಲ. ಇವತ್ತು ಬೆಳಗ್ಗೆ ಇದು ಇವರು ಹೇಳಿದರು, ಓಕೆ ನಮ್ಗೆ ಹೊರಗಡೆ ತಗೊಳ್ಳಿ, ನಮ್ಮ ಮೇಲೆ ಅಸಾಲ್ಟ್ ಮಾಡಿದರು. ಸೊ ಆ ಬಗ್ಗೆ ನಾನು ಇದು ಫರ್ದರ್ ಸೆಕ್ಷನ್ ಆಡ್ ಮಾಡಿದೆ ಇದು ಇನ್ವೆಸ್ಟಿಗೇಷನ್ ಅಲ್ಲಿ. ಸರ್, ಇದೊಂದು ಈ ಬಿಫೋರ್ ಈ ಮಹಿಳೆ ಹೇಳಿಕೆ ಕೊಡ್ಲಿಕ್ಕೂ ಮುಂಚೆ
ಪೊಲೀಸರು ಅಂದರೆ ಈ ದೂರು ದಾಖಲಿಸಿಕೊಳ್ಳುವಂಥ ಸಂದರ್ಭದಲ್ಲಿ ಆ ಮಹಿಳೆನ ವಿಚಾರಿಸಿದ್ರ ಸರ್, ಏನಾಗಿತ್ತು ಏನು ಎತ್ತ ಅಂತೇನಾದ್ರು? ಇದು ಇನಿಷಿಯಲಿ ಇದು ಯಾರ ಮಹಿಳಾ ಜೊತೆಗೆ ಆಗಿದೆ ಈ ಸ್ವಲ್ಪ ರಿವೀಲ್ ಆಗ್ಲಿಲ್ಲ. ಈ ಬಗ್ಗೆ ಇದು ಲಾಡ್ಜ್ ಕಡೆಯಿಂದ ನಾನು ಕಂಪ್ಲೇಂಟ್ ತಗೊಂಡಿದೆ. ಮತ್ತೆ ವಿಕ್ಟಿಮ್ ಯಾರು ಇದ್ದಾರೆ ಅವನ ಹೆಸರು ಹಾಕಿದೆ. ಮತ್ತೆ ಫರ್ದರ್ ಇನ್ವೆಸ್ಟಿಗೇಷನ್ ಅಲ್ಲಿ ಇದು ಮಹಿಳೆಗೆ ಇದು ಸ್ಟೇಟ್ಮೆಂಟ್ ತಗೊಂಡಿದೆ. ಆ ಸ್ಟೇಟ್ಮೆಂಟ್ ಅಲ್ಲಿ ಏನೇನ್ ಬಂದಿತ್ತು ಆ ಮಿತಿಸ್ ಮೇಲೆ ಇದು ಕಿಡ್ನಾಪಿಂಗ್ ಸೆಕ್ಷನ್ ಆಡ್ ಮಾಡಿದೆ, ಔಟ್ರೇಜಿಂಗ್ ದ ಮೊಡೆಸ್ಟಿ ಆಫ್ ವುಮೆನ್ ಸೆಕ್ಷನ್ ಆಡ್ ಮಾಡಿದೆ, ಇದು ಅಸಾಲ್ಟ್ ಆನ್ ವುಮೆನ್ ಸೆಕ್ಷನ್ ಕೂಡ ಎಲ್ಲಾ ಸೆಕ್ಷನ್ ಆಡ್ ಮಾಡಿದೆ. ಅವನ 161 ರಿಟರ್ನ್ ಸ್ಟೇಟ್ಮೆಂಟ್ ತಗೊಳ್ಳಿದೆ. ಮತ್ತೆ ಇದು ವಿಡಿಯೋ ಸ್ಟೇಟ್ಮೆಂಟ್ ಕೂಡ ಮಾಡಿದೆ. ಮುಂದೆ ಕರ್ಕೊಂಡು ಹೋಗ್ತೀರಾ? 161 ಇನ್ನೂ ಆಗ್ಬೇಕಾ ಸರ್? ಇದು ನಿನ್ನೆ ರೇಪ್ ಬಗ್ಗೆ ಏನು ಮಾಹಿತಿ ಬಂದಿಲ್ಲ, ಏನು ಅಲಿಗೇಷನ್ ಬಂದಿಲ್ಲ. ಇವತ್ತು ಬೆಳಗ್ಗೆಯಿಂದ ಇದು ಹಸ್ಬೆಂಡ್ ಕಡೆಯಿಂದ ಅಲಿಗೇಷನ್ ಮತ್ತೆ ಬೇರೆ ಬೇರೆ ವಿಡಿಯೋ ಸರ್ಕ್ಯುಲೇಟ್ ಆಗ್ತಾ ಇದೆ. ಈ ಬಗ್ಗೆ ನಾನು 164 ಸ್ಟೇಟ್ಮೆಂಟ್ ಮಾಡಿಸ್ತೀನಿ ಸರ್. ಅವರು ಮಹಿಳೆ ಹೇಳ್ತಾ ಇದ್ರು ಇವತ್ತು ಹೋಗ್ಬಿಟ್ಟು ದೂರು ಕೊಡ್ತೀವಿ ಅಂದ್ಬಿಟ್ಟು. ಅವ್ರು ಬರ್ತಿದಾಗ್ಲೇ ಫಸ್ಟ್ ಏನಾದ್ರು ಮೆಡಿಕಲ್ ಟೆಸ್ಟ್ ಮಾಡಿಸ್ಬಿಟ್ಟು ಆಮೇಲೆ ಮ್ಯಾಜಿಸ್ಟ್ರೇಟ್ ಮುಂದೆ ಹೋಗೋದಾ ಅಥವಾ 164? ಇದು ಮೆಡಿಕಲ್ ನಿನ್ನೆ ಮಾಡಿದೆ. ಮೆಡಿಕಲ್ ನಿನ್ನೆ ಮಾಡಿದೆ, ಮಹಿಳೆಗೆ ಮೆಡಿಕಲ್ ನಿನ್ನೆ ಮಾಡಿದೆ. ಇವತ್ತು 164 ಸ್ಟೇಟ್ಮೆಂಟ್ ತಗೊಳ್ತೀನಿ. 164 ಸ್ಟೇಟ್ಮೆಂಟ್ ಏನ್ ಅಲ್ಲಿ ಏನ್ ಬಂದಿದ್ರೆ ಅದೇ ತರ ಮಾಡಿ. ಸರ್, ಆ ಸೋಮಶೇಖರ್ ಅನ್ನೋರು ಅದೇ ಆ ಲಾಡ್ಜ್ ಅಲ್ಲಿ ಸಿಕ್ಕಿದ್ರಲ್ಲ, ಅವರು ಏನೋ ನಾಪತ್ತೆ ಆಗ್ಬಿಟ್ಟಿದ್ದಾರೆ ಇದು ಪತ್ತೆ ಆಗಿದ್ರು. ಅವನ ಕೂಡ ಸ್ಟೇಟ್ಮೆಂಟ್ ತಗೊಳ್ತೀವಿ. ಅವನ ಸ್ಟೇಟ್ಮೆಂಟ್ ಮೇಲೆ ಫರ್ದರ್ ಏನೋ ಸೆಕ್ಷನ್ ಏಡ್ ಮಾಡ್ಬೇಕು ಅಥವಾ ಏನ್ ಮಾಡ್ಬೇಕು ಆ ಕೂಡ ನಡೀತಾ ಇದೆ. ಇದು ಪ್ರೋಸೆಸ್ ನಡೀತಾ ಇದೆ. ಅವರು ಸಿಕ್ಕಿದರು, ಅವನ ಕೂಡ ಪ್ರೊಸೀಜರ್ ಮಾಡ್ತಾರೆ. ಸರ್, ಇನ್ನುಳಿದಂತ ಅಂದ್ರೆ ಈ 3 ಜನ ಬಂಧಿಸಲಾಗಿದೆಯಲ್ಲ ಸರ್, ಅವ್ರು ಗೊತ್ತಿರುವಂತವ್ರೇನಾ ಇವ್ರುಗಳಿಗೆ ಅಥವಾ ಅವ್ರು ಬೇರೆ ಟೀಮು ಅಥವಾ ಇವ್ರನ್ನ ಏನಾದ್ರು ಟಾರ್ಗೆಟ್ ಮಾಡ್ಕೊಂಡು ಬಂದಿದ್ದ ಏನು ಆತರ? ಈಗ ತನಕ ಏನೋ ರಿಲೇಷನ್ ಬಗ್ಗೆ ಇದು ಅಲ್ಲೇ ಇದು ಆರೋಪಿ ಮತ್ತೆ ವಿಕ್ಟಿಮ್ ನಡುವೆ ಏನು ರಿಲೇಷನ್ ಬಗ್ಗೆ ಏನು ಮಾಹಿತಿ ಬಂದಿಲ್ಲ. ಬಟ್ ಫರ್ದರ್ ಇನ್ವೆಸ್ಟಿಗೇಷನ್ ಅಲ್ಲಿ ಥ್ಯಾಂಕ್ ಯು. ಧನ್ಯವಾದ ಅಂಶುಕುಮಾರ್ ಅವರೇ. ಹಾವೇರಿ SP ಸ್ವತಃ ಅವರೇ ಕ್ಲಾರಿಟಿಯನ್ನ ಕೊಡ್ತಾ ಇದ್ರು ನ್ಯೂಸ್ 18 ಜೊತೆ ಮಾತನಾಡುವಂತಹ ಸಂದರ್ಭದಲ್ಲಿ. 164 ಹೇಳಿಕೆಯನ್ನ ದಾಖಲಿಸ್ತೀವಿ ಮ್ಯಾಜಿಸ್ಟ್ರೇಟ್ ಮುಂದೆ ಕರ್ಕೊಂಡು ಹೋದಂತಹ ಸಂದರ್ಭ. 164 ಹೇಳಿಕೆ ದಾಖಲಿಸಿದಾಗ ಅದಾದ್ಮೇಲೆ ಚೇಂಜ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಹೀಗಾಗಿ ಮ್ಯಾಜಿಸ್ಟ್ರೇಟ್ ಮುಂದೆ ಕರ್ಕೊಂಡು ಹೋದಂಥ ಸಂದರ್ಭ ಬರೀ ಮ್ಯಾಜಿಸ್ಟ್ರೇಟ್ ಮತ್ತು ಆ ಸಂತ್ರಸ್ತ ಮಹಿಳೆ ಇರ್ತಾರೆ, ಅವ್ರ ಮುಂದೆ ಅವರು ಹೇಳಿಕೆಯನ್ನು ದಾಖಲಿಸಬೇಕಾಗುತ್ತೆ. ಅದಾದ ನಂತರ ಅದನ್ನು ಹೇಳಿಕೆಯನ್ನು ಬದಲಿಸಲಂಗೆ ಇರೋದಿಲ್ಲ. ಸೊ ಹೀಗಾಗಿ ಆ 164 ಸ್ಟೇಟ್ಮೆಂಟ್ ಇದೆಯಲ್ಲ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದರ ಆಧಾರದ ಮೇಲೆ ನಂತರ ತನಿಖೆಯನ್ನು ಮಾಡುವಂಥ ನಿಟ್ಟಿನಲ್ಲಿ ಪೊಲೀಸರು ಮುಂದಾಗ್ತಾರೆ. ಈಗ ಮಹಿಳೆ ವಿಡಿಯೋ ಹೇಳಿಕೆಯನ್ನು ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅವರು ಕೂಡ ಹೋಗ್ಬಿಟ್ಟು ದೂರನ್ನು ಕೊಡಲಿರುವಂಥ ಹಿನ್ನೆಲೆಯಲ್ಲಿ ಅದರ ಆಧಾರದ ಮೇಲೆ ನಾವು ಪ್ರಕರಣವನ್ನು ದಾಖಲಿಸ್ಕೊಳ್ತೀವಿ ರೇಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಏಕೆಂದರೆ ನಿನ್ನೆವರೆಗೂ ಕೂಡ ಗ್ಯಾಂಗ್ ರೇಪ್ ವಿಚಾರದ ಬಗ್ಗೆ ಎಲ್ಲೂ ಕೂಡ ದೂರು ಬಂದಿರಲಿಲ್ಲ ಅಂತ ಹೇಳ್ತಾ ಇದ್ದಾರೆ ಅಂಶುಕುಮಾರ್ ಅವರು, ಹಾವೇರಿಯ SP. ಈಗ ಆರೋಪಗಳು ಕೇಳಿ ಬರ್ತಾ ಇದೆ. ಸೊ ಹೀಗಾಗಿ ದೂರು ಬರ್ತಿದ್ದ ಹಾಗೆ ನಾವು ಪ್ರಕರಣವನ್ನು ದಾಖಲಿಸ್ಕೊಳ್ತೀವಿ ಆ ಗ್ಯಾಂಗ್ ರೇಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆನೂ ಅಂತ ಕೂಡ ಹೇಳ್ತಾ ಇದ್ರು. ಇನ್ನು 3 ರಿಂದ 4 ಜನರನ್ನ ಈಗ ಆಲ್ರೆಡಿ ಬಂಧಿಸಲಾಗಿದೆ. ಉಳಿದಂಥವರನ್ನ ಬಂಧಿಸುವಂಥ ನಿಟ್ಟಿನಲ್ಲಿ ಈಗ ಆಲ್ರೆಡಿ ತನಿಖೆಯನ್ನು ಮಾಡ್ತಾ ಇದ್ದೇವೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಒಂದು ಕ್ಲಾರಿಟಿಯನ್ನು ಕೊಡ್ತಾ ಇದ್ದಾರೆ. ಕಾದು ನೋಡಬೇಕು ಎಲ್ಲಿಗೆ ಹೋಗಿ ತಲುಪುತ್ತೆ ಈ ಪ್ರಕರಣದಲ್ಲಿ ಏನಾಗಿದೆ ಅನ್ನುವಂಥದ್ರ ಬಗ್ಗೆ ಇನ್ನಷ್ಟೇ ಅಪ್ಡೇಟ್ಸ್ಗಳು ಬರಬೇಕಾಗಿದೆ. ಕರ್ನಾಟಕದಲ್ಲಿ ಮಹಾರಾಷ್ಟ್ರ ಸರ್ಕಾರದ ಆರೋಗ್ಯ ವಿಮೆ ಯೋಜನೆ, ಮಹಾರಾಷ್ಟ್ರದ ಮಹಾತ್ಮ ಫುಲೆ ಜನಾರೋಗ್ಯ ವಿಮೆಯನ್ನ ಜಾರಿ ಮಾಡಲಾಗಿದೆ. ಬೆಳಗಾವಿ ನಗರದ 5 ಕಡೆಗಳಲ್ಲಿ ಕಚೇರಿಯನ್ನ ತೆಗೆದಿದೆ ನಾಡದ್ರೋಹಿ MS ಕಿಡಿಗೇಡಿ ಸಂಘಟನೆ, ಪುಂಡ ಸಂಘಟನೆ ಇದು ನಮ್ಮ ರಾಜ್ಯದಲ್ಲಿ. ಈಗ ಅಲ್ಲಿ ಕಚೇರಿಗಳನ್ನು ತೆಗೆದಿದ್ದಾರೆ. ಜನರಿಂದ ಅರ್ಜಿ ಸ್ವೀಕರಿಸಿ ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸಲಾಗ್ತಾ ಇದೆ. ಆ ಕಾರ್ಯ ನಡೀತಾ ಇದೆ. ಬಳಿಕ ಮಹಾರಾಷ್ಟ್ರ ಸರ್ಕಾರದಿಂದ ಅನುಮತಿಯನ್ನು ಪಡೆದು ಹಣವನ್ನು ಬಿಡುಗಡೆ ಮಾಡಲಾಗುತ್ತೆ. ಈ ಕಿತಾಪತಿ ಕಿರಿಕ್ ರಾಜ್ಯ ಇದೆಯಲ್ಲ ಮಹಾರಾಷ್ಟ್ರ, ಅವರು ಇವ್ರಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ಇವರಿಂದ ಶಿಫಾರಸು ಬರುವಂಥ ಅರ್ಜಿಗಳಿರ್ತಾವಲ್ಲ ಅವರಿಗೆ ಆರೋಗ್ಯ ವಿಮೆಯನ್ನು ಕೊಡುವಂಥ ನಿಟ್ಟಿನಲ್ಲಿ ಎಂಥ ಕಿತಾಪತಿ ಕೆಲಸ ಮಾಡ್ತಾ ಇದೆ ಮಹಾರಾಷ್ಟ್ರ ಅಂದರೆ. ಹೋಗಿ ಬಂದು ಕಿರಿಕನ್ನು ತೆಗೆಯೋದು. ಈ ಬೆಳಗಾವಿ ವಿಚಾರದಲ್ಲಿ ಬೇಳೆ ಬೇಯಿಸ್ಕೊಂಡು ರಾಜಕಾರಣ ಮಾಡುವಂಥ ರಾಜಕಾರಣಿಗಳು ಮಹಾರಾಷ್ಟ್ರದಲ್ಲಿ ಇರುವಂಥವ್ರು ಆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆರೋಗ್ಯ ವಿಮೆಯನ್ನು ಜಾರಿ ಮಾಡುವ ಮುಖಾಂತರ ಈಗಾಗಲೇ 80ಕ್ಕೂ ಹೆಚ್ಚು ಜನರಿಂದ ವಿವಿಧ ರೋಗಗಳ ಚಿಕಿತ್ಸೆಗೆ ಅರ್ಜಿಯನ್ನು ಸಲ್ಲಿಸಲಾಗಿದೆ. ಹತ್ತತ್ರ ಈ ಆರೋಗ್ಯ ವಿಮೆಯಲ್ಲಿ 900ಕ್ಕೂ ಹೆಚ್ಚಿನ ರೋಗಗಳಿಗೆ ಚಿಕಿತ್ಸೆಯನ್ನು ಪಡೆಯುವಂಥ ನಿಟ್ಟಿನಲ್ಲಿ ಅವಕಾಶ ಇರುವಂಥದ್ದು. ಅದೀಗ ಆಲ್ರೆಡಿ ಮಹಾರಾಷ್ಟ್ರದಲ್ಲಿ ಜಾರಿ ಇದೆ. ಅದನ್ನು ಬೆಳಗಾವಿ ಭಾಗಕ್ಕೂ ಕೂಡ ಜಾರಿ ಮಾಡ್ತಾ ಇದ್ದಾರೆ. ಬೆಳಗಾವಿ ನಮ್ಮದು ಅಂತ ಯಾವಾಗಲೂ ಕಿರಿಕ್ ತೆಕ್ಕೊಳ್ತಾರಲ್ಲ ಇವರು ಕಿತಾಪತಿ ರಾಜ್ಯದವರು,
ಬೆಳಗಾವಿಯಲ್ಲಿ 6ಕ್ಕೂ ಹೆಚ್ಚು ಜನರಿಗೆ ವಿಮಾ ಯೋಜನೆ ಹಣ ಬಿಡುಗಡೆ ಆಗಿದೆ. ಮಹಾರಾಷ್ಟ್ರ ಸರ್ಕಾರದಿಂದ ವಿಮಾ ಹಣ ಬಿಡುಗಡೆಗೊಳಿಸಿ ಆದೇಶವನ್ನು ಮಾಡಲಾಗಿದೆ. ಮಹಾರಾಷ್ಟ್ರದ ನಡೆಯ ಬಗ್ಗೆ ತುಟಿ ಬಿಚ್ಚದ ರಾಜ್ಯದ ರಾಜಕಾರಣಿಗಳು ಪಾಪ ಗ್ಯಾರಂಟಿಯಲ್ಲಿ DCM ಯಾರನ್ನು ಮಾಡಬೇಕು ಅಂತ ಮುಳುಗೋಗಿರುವಂತ ಈ ಸರ್ಕಾರಕ್ಕೆ ಇದೆಲ್ಲ ಎಲ್ಲಿ ಕಾಣಿಸುತ್ತೆ? ರಾಜ್ಯದಲ್ಲಿ ಮಹಾರಾಷ್ಟ್ರದಿಂದ ಆರೋಗ್ಯ ವಿಮೆ ಜಾರಿಯ ವಿಚಾರ ಕನ್ನಡಪರ ಹೋರಾಟಗಾರರಿಂದ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಲಾಗ್ತದೆ. ಈ ಕುಂಭಕರ್ಣ ನಿದ್ದೆಯಲ್ಲಿರುವಂತ ಸರ್ಕಾರಕ್ಕೆ ಹೋರಾಟ ಮಾಡಿದ್ರೇನೆ ಕಾಣಿಸೋದು, ಇಲ್ಲಾಂದ್ರೆ ಕಾಣಿಸಲ್ಲ. ಅದು ಆ ಸುದ್ದಿ ಏನು ಅಂತಾನೆ ಗೊತ್ತಿರಲ್ಲ. ಹೋರಾಟ ಮಾಡಬೇಕು, ಆಕ್ರೋಶ ವ್ಯಕ್ತಪಡಿಸಬೇಕು, ಚೀತು ಅನ್ಬೇಕು, ಅವಾಗ ಓ ಹಿಂಗಾಗ್ತಾ ಇದೆಯಾ ಅಂತ ಎಚ್ಚೆತ್ತುಕೊಳ್ಳುವಂತ ಸರ್ಕಾರ ಇದು. ಮಹಾರಾಷ್ಟ್ರದ ವಿಮೆಯನ್ನು ತಡಿಲಿಕ್ಕೆ ಪ್ರಯತ್ನಿಸಿಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಕನ್ನಡ ಪರ ಹೋರಾಟಗಾರ ಅಶೋಕ್ ಚಂದರ್ಗಿ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿ ಭೇಟಿಯನ್ನ ಮಾಡಲಾಗಿದೆ. ಮಹಾರಾಷ್ಟ್ರ ಸರ್ಕಾರದ ಹುನ್ನಾರಕ್ಕೆ ಬ್ರೇಕ್ ಹಾಕಬೇಕು ಅಂತ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಬೆಳಗಾವಿಯಲ್ಲಿ ಕನ್ನಡ ಕ್ರಿಯಾ ಸಮಿತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಲಾಗಿದೆ. ಕನ್ನಡ ಪರ ಹೋರಾಟಗಾರರಿಂದ ಕರ್ನಾಟಕದ ಹಾಗೂ ಕನ್ನಡಿಗರ ಹಿತಾಸಕ್ತಿಗೆ ಧಕ್ಕೆ ತರುವಂತ ಒಂದು ನಿರ್ಧಾರವನ್ನು ಮಹಾರಾಷ್ಟ್ರ ಸರ್ಕಾರ ಕಳೆದ ವರ್ಷ 2023 ಮಾರ್ಚ್ 2ರಂದು ಕೈಗೊಂಡು ತನ್ನ ಮಹಾತ್ಮ ಫುಲೆ ಜನಾರೋಗ್ಯ ಯೋಜನೆ ವಿಮೆ ಯೋಜನೆಯನ್ನು ಕರ್ನಾಟಕದ 4 ಜಿಲ್ಲೆಗಳ 865 ಹಳ್ಳಿ ಪಟ್ಟಣಗಳಲ್ಲಿ ಜಾರಿ ಮಾಡುವುದು ಅಷ್ಟೇ ಅಲ್ಲದೆ ಅಲ್ಲಿ ಕೇವಲ ಮರಾಠಿ ಭಾಷಿಕರಿಗೆ ಮಾತ್ರ ಜಾರಿ ಮಾಡುವುದು ಅದರ ಉದ್ದೇಶ. 2023 ಮಾರ್ಚ್ 2ರಂದು ಅಲ್ಲಿಯ ಸಚಿವ ಸಂಪುಟ ನಿರ್ಧಾರ ಕೈಗೊಂಡ ನಂತರ ಏಪ್ರಿಲ್ದಲ್ಲಿ ಅಧಿಕೃತ ಅಧಿಸೂಚನೆ ಮಾಡಿತು. ನಾವು ಹಿಂದಿನ ಸರ್ಕಾರಕ್ಕೂ ಇದರ ಅಪಾಯದ ಮುನ್ಸೂಚನೆ ಕೊಟ್ಟಿದ್ವಿ. ಆದರೆ ಹಿಂದಿನ ಸರ್ಕಾರ ಯಾವುದೂ ಕ್ರಮವನ್ನು ಕೈಗೊಳ್ಳಿಲ್ಲ. ಮಹಾರಾಷ್ಟ್ರ ಸರ್ಕಾರದ ಯೋಜನೆ ನಮ್ಮ ಕರ್ನಾಟಕದಲ್ಲಿ ಪ್ರವೇಶ ಮಾಡುವವರೆಗೂ ಎಲ್ಲರೂ ಸುಮ್ಮಿದ್ರು, ಇವತ್ತು ಸುಮ್ಮದರು. ಬೆಳಗಾವಿಯಲ್ಲಿ 5 ಕೇಂದ್ರಗಳನ್ನು ಸ್ಥಾಪಿಸುವ ಮೂಲಕ ಇಲ್ಲಿ ನಾನು ಮರಾಠಿ ಭಾಷಿಕ ಅಂತ ಹೇಳಿ ಅಫಿಡವಿಟ್ ಮಾಡಿದ್ರೆ, ಸ್ವಯಂ ಘೋಷಣಾ ಪತ್ರವನ್ನು ಸಲ್ಲಿಸಿದ್ರೆ, ಮಹಾರಾಷ್ಟ್ರ ಮುಖ್ಯಮಂತ್ರಿ ಸಚಿವಾಲಯದಿಂದ ನೇರವಾಗಿ ಅವರು ಚಿಕಿತ್ಸೆ ಪಡೆದ ಆಸ್ಪತ್ರೆಗಳಿಗೆ ಹಣ ಜಮಾ ಹೋಗುವಂತ ಒಂದು ಯೋಜನೆ ಇದು. ಮಹಾರಾಷ್ಟ್ರ ಸರ್ಕಾರದ ಮಹಾತ್ಮ ಜ್ಯೋತಿರಾವ್ ಫುಲೆ ಜನಾರೋಗ್ಯ ವಿಮೆ ಯೋಜನೆ ಅದನ್ನ ಜಾರಿಗೊಳಿಸುತ್ತಿರೋದನ್ನ ತಡೆಯಿರಿ ಅಂತ ಒಂದು ಮನವಿಯನ್ನ ಕೊಟ್ಟಿದ್ದಾರೆ. ಸೊ ಈಗಾಗಲೇ ನಾನು ಪೊಲೀಸ್ ಇಲಾಖೆ ಜೊತೆನೂ ಕೂಡ ಮಾತಾಡಿದ್ದೇನೆ. ಸೊ ಆ ಒಂದು ಇಂಟೆಲಿಜೆನ್ಸ್ ಮಾಹಿತಿ ಪ್ರಕಾರ ನಮ್ಮ ಜಿಲ್ಲೆಯಲ್ಲಿ 5 ಸೆಂಟರ್ ಅಂತ ಅವರು ಹೇಳಿದ್ರು. 4 ಸೆಂಟರ್ ಆಕ್ಚುಲಿ ಈಗ ಮಾಡ್ತಾ ಇದೆ, 5ನೇದು ಇನ್ನೂ ಓಪನ್ ಆಗಿಲ್ಲ. ಸೊ ಅಲ್ಲಿ ಇಲ್ಲಿವರೆಗೂ 30 ಅರ್ಜಿಗಳು ಬಂದಿದೆ, 30 ಆನ್ಲೈನ್ ಅಪ್ಲಿಕೇಶನ್ಸ್ಗಳು ಬಂದಿದೆ. ಇವತ್ತು ನಮಗೆ ಅರ್ಜಿ ಕೊಟ್ಟಿದ್ದಾರೆ. ತಕ್ಷಣ ನಾವು ಆ 4 ಸೆಂಟರ್, 5ನೇ ಸೆಂಟರ್ ಓಪನ್ ಆಗಿತ್ತಂದ್ರೆ 5ನೇ ಸೆಂಟರ್ಗೂ ಕೊಡ್ತೇವೆ, 5 ಸೆಂಟರ್ಗಳಿಗೂ ಕೂಡ ನಾವು ನೋಟಿಸ್ ಅನ್ನ ಕೊಡ್ತೇವೆ. ನಮ್ಮ ಆರೋಗ್ಯ ಇಲಾಖೆಯ ಒಂದು KPME ಆಕ್ಟ್ ಇದೆ, ಸೊ ಕರ್ನಾಟಕ ಪಬ್ಲಿಕ್ ಮೆಡಿಕಲ್ ಎಸ್ಟಾಬ್ಲಿಷ್ಮೆಂಟ್ಸ್ ಆಕ್ಟ್ ಅಂತ. ಸೊ ಆ KPME ಆಕ್ಟ್ ಅಲ್ಲಿ ಮತ್ತೆ ನಮ್ಮ ಬೇರೆ ಕಾನೂನು ಅಡಿಯಲ್ಲಿ ಯಾವ ಕಾನೂನು ಅಡಿಯಲ್ಲಿ ಅವರು ಈ ಒಂದು ಸೆಂಟರ್ಗಳನ್ನ ಚಲಾವಣೆ ಮಾಡ್ತಾ ಇದ್ದಾರೆ ಅಂತ ನಾವು ಅವರಿಗೆ ಒಂದು ಇವತ್ತೇನೆ. ಕಿಡಿಗೇಡಿ ರಾಜ್ಯ, ಈ ಭಾವನೆಗಳ ಹೆಸರಲ್ಲಿ ಬೇಳೆಯನ್ನ ಬೇಯಿಸಿಕೊಳ್ಳುವಂತ ರಾಜಕಾರಣಿಗಳು ಮಹಾರಾಷ್ಟ್ರದಲ್ಲಿ ಇರುವಂತದ್ದು. ಇಷ್ಟೆಲ್ಲ ಮಾಡ್ತಾ ಇದ್ರು ನಮ್ಮ ರಾಜ್ಯ ಸರ್ಕಾರ ಮಾತ್ರ ಸೈಲೆಂಟ್ ಆಗಿದೆ. ಕುಂಭಕರ್ಣ ನಿದ್ದೆಯಲ್ಲಿರುವಂತ ರಾಜ್ಯ ಸರ್ಕಾರ ಅದು ಯಾವಾಗ ಎಚ್ಚೆತ್ತುಕೊಂಡು ತಕ್ಕ ಪಾಠವನ್ನ ಕಲಿಸುವಂತ ನಿಟ್ಟಿನಲ್ಲಿ ಮುಂದಾಗ್ತಾರೆ ಅನ್ನುವಂಥದ್ದು ಇನ್ನೂ ಕೂಡ ಕಾದ್ ನೋಡಬೇಕಾಗಿದೆ. ಅಲ್ಲಿ ನೋಡ ಏನೇನಾಗುತ್ತೆ ಅಂತ. ಶ್ರೀರಾಮನ ಹೆಸರಲ್ಲಿ ಬಿಜೆಪಿ ಕಾಂಗ್ರೆಸ್ ಪಾಲಿಟಿಕ್ಸ್. ಮಂದಿರ ಉದ್ಘಾಟನೆ ಬಹಿಷ್ಕರಿಸಿದಂತ ಕಾಂಗ್ರೆಸ್ಗೆ ಹಿಂದೂ ವಿರೋಧಿ ಹಣೆಪಟ್ಟಿಯನ್ನ ಕಟ್ತಾ ಇದೆ ಬಿಜೆಪಿಗೂ ಕೂಡ ಇದೇ ಬೇಕಾಗಿತ್ತು. ಅದೇ ನಡೆಯನ್ನ ಕಾಂಗ್ರೆಸ್ ಕೂಡ ಅನುಸರಿಸಿದೆ. ಆಹ್ವಾನ ಇದ್ರೂ ಕೂಡ ಹೋಗದಿರುವಂತದ್ದು ದುರ್ದೈವ ಅಂತ BSY ಹೇಳಿದ್ರು. ಬಿಜೆಪಿ ನಾಯಕರ ಹೇಳಿಕೆನೂ ಕೂಡ ಇದೆ. ಪಕ್ಷ ಹೇಳಿದಂತೆ ನಾವು ಕೇಳ್ತೀವಿ ಅಂತ ಪರಮೇಶ್ವರ್ ಅವರು ಹೇಳಿದ್ರು. ಪರಮೇಶ್ವರ್ ಅವ್ರದಂತೂ ತಪ್ಪಿಲ್ಲ, ಬಿಕಾಸ್ ಅವರ ಹೈಕಮಾಂಡ್ ಏನು ಹೇಳುತ್ತೆ ಅದನ್ನು ಕೇಳಲೇಬೇಕು, ಅದನ್ನು ಹೇಳಿದ್ದಾರೆ. ರಾಮ ಮಂದಿರ ಬಿಜೆಪಿಯ ಸ್ವತ್ತಲ್ಲ ಅಂತ ರಾಜ್ಯ ಕಾಂಗ್ರೆಸ್ ಕಿಡಿಕಾರ್ತಿದೆ. ಹೌದಪ್ಪ, ಅವ್ರದ್ದು ಸ್ವತ್ತಲ್ಲ, ಹಂಗಾರೆ ನೀವು ಹೋಗ್ಬೇಕಾಯ್ತು, ಮತ್ತು ಅವ್ರ ಸ್ವತ್ತು ಅನ್ನುವ ರೀತಿಯಲ್ಲೇ ಇವ್ರುಗಳು ನಡ್ಕೊಳ್ತಿದ್ದಾರೆ. ಕಾಂಗ್ರೆಸ್ ಪಕ್ಷದ ಸ್ಟ್ಯಾಂಡು ಇಂಡಿವಿಜುವಲ್ಸ್ ಯಾರ್ಯಾರು ಒಬ್ಬೊಬ್ಬರು ಒಂದೊಂದು ಹೇಳಿಕೆ ಕೊಡ್ತಾ ಇದ್ದಾರೆ. ಆದರೆ ಪಕ್ಷದಲ್ಲಿ ಏನು ತೀರ್ಮಾನ ಆಗುತ್ತೆ ಅದರ ಪ್ರಕಾರ ನಾವೆಲ್ಲರೂ ಕೂಡ ಪಾಲಿಸ್ತೇವೆ ಅಂತ ಹೇಳಿದ್ದೇನೆ. ಅದೇ ಪ್ರಕಾರ ಈಗ ನಮ್ಮ ಪಕ್ಷದವರು ಹೈಕಮಾಂಡ್ನವರು ಹೋಗಬಾರ್ದು ಅಂತ ತೀರ್ಮಾನ ಮಾಡಿದ್ದಾರೆ. ಅದೇ ಪ್ರಕಾರ ನಾವ್ಯಾರು ಹೋಗೋದಿಲ್ಲ. ಬಗ್ಗೆ AICC ಅವರದಕ್ಕೆ ಯಾಕೆ ಏನು ಅನ್ನೋದನ್ನು ಅವರು ಸ್ಪಷ್ಟೀಕರಣ ಪಡ್ತಾರೆ. ಯಾಕಂದ್ರೆ ನನಗನ್ಸೋ ಮಟ್ಟಿಗೆ ಎಲ್ಲದಕ್ಕೂ ಒಂದು ಶಿಸ್ತಿದೆ.
ಗೌರವ ಇದೆ. ಆ ಶಿಸ್ತು ಗೌರವದಿಂದ ಎಲ್ಲರನ್ನ ವಿಶ್ವಾಸಕ್ಕೆ ತಗೊಂಡು ಇವತ್ತು ಕರೆದ್ರೆ ಬೇರೆ ಇದೆ. ಅದು ಸುಮ್ಮನೆ ಕಾಟಾಚಾರಕ್ಕೆ ರಾಜಕೀಯ ಮಾಡಲಿಕ್ಕೆ ಇವತ್ತು ಅವ್ರನ್ನ ಯಾರಿಗೆ ಯಾವ ರೀತಿ ಗೌರವ ಕೊಡಬೇಕು. ಈಗ ಕಾಂಗ್ರೆಸ್ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಬ್ಬರು ಹಿರಿಯ ನಾಯಕರು, 50 ವರ್ಷ ಬರೀ ಅವ್ರಿಗೆ ಅನುಭವ ಇದೆ. ಅಂಥ ಒಬ್ಬರು ನಾಯಕರನ್ನ ನೀವು ಸರಿಯಾಗಿ ನಡೆಸ್ಕೋದೆ ಅವ್ರನ್ನ ಯಾವ ರೀತಿ ಆಹ್ವಾನ ಮಾಡಿದರೆ ನನಗೆ ಗೊತ್ತಿಲ್ಲ. ಅದಕ್ಕೆಲ್ಲನೂ ಕೂಡ ಅವರು ಸ್ಪಷ್ಟೀಕರಣ ಕೊಡ್ತಾರೆ. ವಿಶೇಷ ಸಂದರ್ಭ, ಅಲ್ಲಿ ರಾಮನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡುವಂಥ ಸಂದರ್ಭದಲ್ಲಿ ಕಾಂಗ್ರೆಸ್ನವ್ರಿಗೆ ಆಮಂತ್ರಣ ಇದ್ದರೂ ಸಹ ನಾವು ಹೋಗೋದಿಲ್ಲ ಅನ್ನುವಂಥ ಒಂದು ತೀರ್ಮಾನವನ್ನು ತಗೊಂಡಿರುವಂಥದ್ದು ಅತ್ಯಂತ ದುರ್ದೈವದ ಸಂಗತಿ. ಅವರ ನಿಲುವನ್ನು ನಾನು ಖಂಡಿಸ್ತೇನೆ. ಎಲ್ಲರ ಇಚ್ಛೆ ಇದೆ ರಾಮರಾಜ್ಯ ಆಗಬೇಕು, ರಾಮನ ಕನಸು ನೆನಸಾಗಬೇಕು ಅಂತ. ಕೋಟ್ಯಾಂತರ ಜನ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ತರುವಂಥ ಈ ಕೆಲಸ ಕಾಂಗ್ರೆಸ್ನವ್ರು ಮಾಡ್ತಿರೋದು ಅಕ್ಷಮ್ಯ ಅಪರಾಧ. ಅವರು ಸ್ಪಷ್ಟ ಮಾಡಲಿ ಯಾತಕ್ಕೋಸ್ಕರ ಹೋಗೋದಿಲ್ಲ. ಬಹುಶಃ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಸಿದ್ದರಾಮಯ್ಯ ಇಂಥವ್ರು ಸೇರಿ ಈ ರೀತಿ ಒಂದು ಒಳ್ಳೆಯ ಕೆಲಸಕ್ಕೆ ಕಲ್ಲಾಕುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಮುಂದೊಂದು ದಿನ ಅವರೇ ಪಶ್ಚಾತ್ತಾಪವನ್ನು ಪಡ್ತಾರೆ. ಇನ್ನು ಸಿದ್ದರಾಮಯ್ಯನವರು ಟ್ವೀಟ್ ಮಾಡಿದ್ದಾರೆ. ನಾವು ಹಿಂದೂ ಧರ್ಮದ ವಿರೋಧಿಗಳಲ್ಲ ಅಂತ ಹೇಳಿದ್ರು ಸಿಎಂ. ಧರ್ಮದ ಹೆಸರಲ್ಲಿ ಕಂದಾಚಾರ ನಡೆಸಬಾರ್ದು. ಅಸ್ಪೃಶ್ಯತೆ, ಜಾತೀಯತೆ, ಅಂಧಶ್ರದ್ಧೆಗೆ ವಿರೋಧವಿದೆ. ಧರ್ಮವನ್ನ ರಾಜಕಾರಣಕ್ಕೆ ಬಳಸಿದ್ರೆ ವಿರೋಧವಿದೆ ಅಂತ ಯಾರ್ಯಾರು ಬಳಸ್ತಾ ಇದ್ದಾರೆ. ಇರಬರೋರು ಎಲ್ಲ ರಾಜಕೀಯ ಪಕ್ಷದವರು ಧರ್ಮವನ್ನ ರಾಜಕಾರಣಕ್ಕೆ ಹೇಳ್ಕೊಂಡ್ಬರ್ತಾ ಇರೋದು. ಆದರೆ ಹೇಳಕ್ಕೇನಂತ ಹೇಳ್ಕೊಂಡು ಓಡಾಡ್ತಾರೆ. ಬಿಜೆಪಿ RSSನ ಡೋಂಗಿ ಹಿಂದುತ್ವಕ್ಕೆ ವಿರೋಧವಿದೆ. ನನ್ನ ಊರಿನಲ್ಲೇ ನಾನು ರಾಮನ ದೇವಸ್ಥಾನ ಕಟ್ಟಿಸಿದ್ದೇನೆ. ಜನಪ್ರತಿನಿಧಿಯಾಗಿ ಇಲ್ಲಿಯವರೆಗೂ ನೂರಾರು ದೇವಸ್ಥಾನಗಳ ಪ್ರತಿಷ್ಠಾಪನೆ, ಜೀರ್ಣೋದ್ಧಾರದಂತಹ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೇನೆ. ಮಸೀದಿ, ಚರ್ಚ್ಗಳ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಗೌರವವನ್ನು ಸಲ್ಲಿಸಿದ್ದೇನೆ. ಸರ್ವಧರ್ಮ ಸಮಭಾವ ಸಂವಿಧಾನದ ಆಶಯವಾಗಿದೆ. ಅದಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಲೇಬೇಕಾಗಿದೆ. ಶ್ರೀರಾಮನ ಮೇಲೆ ನಂಬಿಕೆ ಮತ್ತು ಭಕ್ತಿ ಇದ್ದಂಥವರು ಪ್ರತಿದಿನ ಆತನನ್ನು ಪೂಜಿಸುವುದು ಹೇಗೆ ಧಾರ್ಮಿಕ ಕರ್ತವ್ಯವೋ, ಅದೇ ರೀತಿ ಶ್ರೀರಾಮನನ್ನ ರಾಜಕೀಯಕ್ಕೆ ಬಳಸುವವರ ವಿರುದ್ಧ ದನಿ ಎತ್ತುವುದು ಕೂಡ ಅಷ್ಟೇ ಪವಿತ್ರವಾದಂಥ ಧಾರ್ಮಿಕ ಕರ್ತವ್ಯವಾಗಿದೆ. ಯಾವ ಧರ್ಮ ಕೂಡ ಇನ್ನೊಂದು ಧರ್ಮವನ್ನ ದ್ವೇಷಿಸೋದಿಲ್ಲ, ನಿರಾಕರಿಸೋದಿಲ್ಲ. ಸಮಾಜವನ್ನ ಸರ್ವ ಜನಾಂಗದ ಶಾಂತಿಯ ತೋಟವನ್ನಾಗಿ ಮಾಡುವ ಸಂವಿಧಾನದ ಆಶಯಕ್ಕೆ ನಾನು ಮತ್ತು ನಮ್ಮ ಪಕ್ಷ ಬದ್ಧವಾಗಿದೆ ಅಂತ ಸಿದ್ದರಾಮಯ್ಯ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ಹೋಗದಿರಲಿಕ್ಕೆ ನಿರ್ಧಾರವನ್ನು ಕೈಗೊಂಡ ಬಳಿಕ ಸಿದ್ದರಾಮಯ್ಯ ಅವರ ಎಕ್ಸ್ನ ಪೋಸ್ಟ್ ಇದು. ಇನ್ನು ಶ್ರೀರಾಮನ ವಿಚಾರದಲ್ಲಿ ಸಿದ್ದರಾಮಯ್ಯ ಟ್ವೀಟ್ ವಿಚಾರಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಾಗ್ದಾಳಿಯನ್ನು ಮಾಡಿದ್ದಾರೆ. ಕಾಂಗ್ರೆಸ್ ತುಷ್ಟೀಕರಣ ರಾಜಕಾರಣ ಮಾಡ್ತಾ ಇದೆ ಅಂತ ಕಿಡಿಕಾರಿದ್ದಾರೆ. ಸಂಖ್ಯಾತರ ಮತಗಳು ತಪ್ಪಿಬಿಡ್ತಾವೆ ಅನ್ನುವಂಥ ಭಯದಿಂದ ರಾಮ ಮಂದಿರ ಉದ್ಘಾಟನೆಯ ಆಹ್ವಾನವನ್ನು ತಿರಸ್ಕರಿಸಿದ್ದಾರೆ. ಅರ್ಥಾತ್ ರಾಮನ ಆಹ್ವಾನವನ್ನು ತಿರಸ್ಕರಿಸಿದ್ದಾರೆ. ಇದು ಮಂದಿರ RSS ಬಿಜೆಪಿಯವ್ರದ್ದು ಅನ್ನುವಂಥ ಆರೋಪವನ್ನು ಮಾಡಿದ್ದಾರೆ. ರಾಮ ಯಾರವನೂ ಅಲ್ಲ, ನೀವು ಭಕ್ತಿಯಿಂದ ಪೂಜಿಸಿದ್ರು ನಿಮ್ಮವನು ಆಗ್ತಾನೆ. ಕಾಂಗ್ರೆಸ್ದವರು ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಆದ್ದರಿಂದ ಕಾಂಗ್ರೆಸ್ಸಿನ ಈ ಒಂದು ತುಷ್ಟೀಕರಣದ ಪರಾಕಾಷ್ಠೆಯ ರಾಜಕಾರಣವನ್ನು ಜನ ಗಮನಿಸ್ತಾ ಇದ್ದಾರೆ. ಇದನ್ನು ಅತ್ಯಂತ ದೌರ್ಭಾಗ್ಯಪೂರ್ಣ ಸಂಗತಿ ಅಂತ ನಾನು ಕರಿತೇನೆ. ಇದೆಲ್ಲ ಏನು ತೋರಿಸ್ತದಂತಂದ್ರೆ ಒಟ್ಟಾರೆ ಅಲ್ಪಸಂಖ್ಯಾತರ ಮತಕ್ಕಾಗಿ ಬಹುಸಂಖ್ಯಾತರು ಶ್ರದ್ಧೆಯಿಂದ ನಂಬಿರುವಂಥ ರಾಮಾಯಣ, ಮಹಾಭಾರತ, ಸನಾತನ ಧರ್ಮವನ್ನು ಟೀಕೆ ಮಾಡೋದು, ವಿರೋಧ ಮಾಡೋದು, ಆ ದೃಷ್ಟಿಯಿಂದ ಅದೇ ಲೆಕ್ಕದಲ್ಲಿ, ಅದೇ ಫ್ರೇಮ್ವರ್ಕ್ದಲ್ಲಿ ಇವತ್ತು ಈ ರಾಮ ಮಂದಿರ ಉದ್ಘಾಟನೆ ಆಹ್ವಾನವನ್ನು ತಿರಸ್ಕರಿಸಿದೆ. ಇನ್ನು ಜನವರಿ 27ರಂದು ರಾಜ್ಯದ ಎಲ್ಲಾ ಮುಜರಾಯಿ ದೇವಾಲಯಗಳಲ್ಲಿ ವಿಶೇಷ ಪೂಜೆಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಸೂಚನೆಯನ್ನು ಕೊಟ್ಟಿರುವಂತಹ ಮುಜರಾಯಿ ಸಚಿವರು. ಆದರೆ ಮುಜರಾಯಿ ಇಲಾಖೆಯ ಆದೇಶವೇ ಗೊತ್ತಿಲ್ಲ ಅಂತ ಹೇಳಿದ್ರು ಸಿಎಂ ಸಿದ್ದರಾಮಯ್ಯ. ಈಗ 22ನೇ ತಾರೀಕು
ದೇವಸ್ಥಾನದ ಉದ್ಘಾಟನೆ ಆಗ್ತಾ ಇದೆ. ಶ್ರೀರಾಮ ಒಬ್ಬ ಆದರ್ಶ ಪುರುಷ ಅನ್ನೋದು ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದೇ. ಪೂಜೆ ಸಮಯ ಇನ್ನೂ ಟೈಮ್ ಇದೆಯಲ್ಲ, ಯಾವ ಸಮಯದಲ್ಲಿ ಮಾಡಬೇಕು ಅಂತ ಪತ್ರಿಕೆಗಳೆಲ್ಲ ಬರುತ್ತಲ್ಲ, ನೋಡಿಕೊಂಡು ನಾವು ಅರ್ಚಕರಿಗೆ ಮತ್ತೆ ಮುಖ್ಯ ಅರ್ಚಕರು ಇರ್ತಾರಲ್ಲ ಮತ್ತು ಇಒಗೆ ಅವ್ರು ನೋಡ್ಕೊಂಡು ಮಾಡ್ತಾರೆ. ನಮ್ಮ ಸರ್ಕಾರದ ನಿರ್ಧಾರ. ಆಮೇಲೆ ಯಾರು ಏನು ಸೂಚನೆ ಕೊಟ್ಟು ನಾವೇನು ಮಾಡ್ಕೋಬೇಕಾಗಿಲ್ಲ. ನಾವೇನು BJP ಅವರಲ್ಲ ನಾಗ್ಪುರಿಂದ ಡೈರೆಕ್ಷನ್ಸ್ ತಗೊಳ್ಳೋಕ್ಕೆ. ನಾವು ಪಕ್ಕ 100% ಭಾಗ ಹಿಂದೂಗಳೇ, ಹಿಂದೂ ಧರ್ಮವನ್ನು ಪಾಲಿಸ್ತಾ ಇದ್ದಾರೆ. ಶ್ರೀರಾಮನ ಸಾವಿರಾರು ವರ್ಷದಿಂದ ಪೂಜಿಸ್ತಾ ಇದ್ದೀವಿ. ಅದರಿಂದ ಯಾರ ಹತ್ರ ನಾವೇನು ಹೇಳಿಸ್ಕೋಬೇಕಾಗಿಲ್ಲ. ಅದರಿಂದ ಯಾವ ಸೂಚನೆ ಇಲ್ಲ. ನಮ್ಮ ಸರ್ಕಾರದ ನಿರ್ಧಾರ ಅಷ್ಟೇ. ವಿಶೇಷ ಪೂಜೆ ಮಾಡೋದಕ್ಕೆ ಮುಜರಾಯಿ ಇಲಾಖೆಯಿಂದ ವಿಶೇಷ ಸರ್ಕಾರದಿಂದ ಆದೇಶ ಆಗಿದೆ. ನಾನು ಹೇಳಿಲ್ಲ ಅದು ಅಷ್ಟೇ. ಅದನ್ನ ಅವರು ಇದು ದ್ವಂದ್ವ ನಿಲುವು ಈಗ ಇವ್ರು ಯಾಕೆ ಅಯೋಧ್ಯೆಗೆ ಹೋಗ್ತಾ ಇದ್ದಾರೆ? ಶ್ರೀರಾಮಚಂದ್ರ ಇಲ್ಲಿಲ್ವಾ? ಇಲ್ಲಿ ಪೂಜೆ ಮಾಡ್ತಾರೆ. ಲೋಕಸಭೆ ಎಲೆಕ್ಷನ್ ಗೆಲ್ಲೋಕೆ ಕಾಂಗ್ರೆಸ್ ಭರ್ಜರಿ ತಯಾರಿಯನ್ನ ಮಾಡಿಕೊಳ್ತಾ ಇದೆ. ರಾಜ್ಯದ 28 ಸಚಿವರ ಜೊತೆ ಇಂದು ರಾಹುಲ್ ಗಾಂಧಿ ಖರ್ಗೆ ಸಭೆಯನ್ನ ಮಾಡ್ತಾ ಇರುವಂತದ್ದು. ನಿಗಮ ಮಂಡಳಿ DCM ವಿಚಾರವಾಗಿಯೂ ಸಮಾಲೋಚನೆ ಮಾಡಲಾಗುತ್ತಾ ಕಾದು ನೋಡಬೇಕಾಗಿದೆ. ಬೆಂಗಳೂರಿನಿಂದ ತೆರಳಿದ್ದಾರೆ 28 ಸಚಿವರು. ಅಭ್ಯರ್ಥಿಗಳ ಆಯ್ಕೆ ಬಗ್ಗೆ ಸಚಿವರ ಜೊತೆ ಚರ್ಚೆಯನ್ನ ಮಾಡಲಾಗುತ್ತೆ. ಹಾಗೆ ಆ ಸಚಿವರುಗಳಿಗೆ ಒಂದು ಎಚ್ಚರಿಕೆಯನ್ನ ಕೂಡ ಕೊಡಲಾಗುತ್ತೆ. ಬಿಕಾಸ್ ಈಗ ಆಲ್ರೆಡಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಒಂದು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇಲ್ಲಿ ನೆಕ್ಸ್ಟ್ ವ್ಯಾಲ್ಯೂಯೇಷನ್ ಆಗುತ್ತೆ ಸಚಿವರದು, ಯಾರ್ಯಾರು ಹೆಂಗೆಂಗಿದೆ ಕಾರ್ಯವೈಖರಿ. ಹಾಗೆ ಲೋಕಸಭೆ ಎಲೆಕ್ಷನ್ ಅಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಳ್ಳದೆ ಹೋದ್ರೂ ಕೂಡ ಒಂದು ಎಚ್ಚರಿಕೆಯ ಸಂದೇಶವನ್ನ ಕೊಟ್ಟಿರುವಂಥದ್ದು. ಸಚಿವರ ಅಭಿಪ್ರಾಯವನ್ನ ಕೇಳಲಿದೆ ಹೈಕಮಾಂಡ್. ಯಾರನ್ನೆಲ್ಲ ಅಭ್ಯರ್ಥಿಗಳನ್ನಾಗಿ ಮಾಡಿದ್ರೆ ಗೆಲ್ಲುವಂತ ಸಾಧ್ಯತೆ ಇದೆ ಅನ್ನುವಂಥದ್ರ ಬಗ್ಗೆ ಒಂದು ಪ್ರಾಥಮಿಕ ಹಂತದ ಒಂದು ಚರ್ಚೆ ನಡೆಯಲಿದೆ ದೆಹಲಿಯಲ್ಲಿ. ಶೋಭಾ ಕರಂದ್ಲಾಜೆ ಲೋಕಸಭೆ ಸ್ಪರ್ಧೆಗೆ ವಿರೋಧವನ್ನ ವ್ಯಕ್ತಪಡಿಸಲಾಗಿದೆ. ಕಾರ್ಯಕರ್ತರ ಅಭಿಪ್ರಾಯವನ್ನ ಪಡೆದಿರುವಂಥದ್ದು. ಬಳಿಕ ಟಿಕೆಟ್ ನೀಡಿ ಬಿಜೆಪಿಯ ಕೆಲ ನಾಯಕರಿಂದ ಸಭೆಯಲ್ಲಿ ವಿರೋಧವನ್ನ ವ್ಯಕ್ತಪಡಿಸಲಾಗಿದೆ. ಕಾರ್ಯಕರ್ತರ ಅಭಿಪ್ರಾಯ ಪಡೆದ ಬಳಿಕ ಟಿಕೆಟ್ ಅನ್ನು ನೀಡಿ ಅಂತ ಕಾರ್ಯಕರ್ತರು ಅಭಿಪ್ರಾಯವನ್ನ ವ್ಯಕ್ತಪಡಿಸಿರುವಂಥದ್ದು, ನಾಯಕರು ಅಭಿಪ್ರಾಯವನ್ನ ವ್ಯಕ್ತಪಡಿಸಿರುವಂಥದ್ದು. ಟಿಕೆಟ್ಗಾಗಿ ಪ್ರಮೋದ್ ಮಧ್ವರಾಜ್ ಅವರು, ಇನ್ನ ಜೀವರಾಜ್ ಶೃಂಗೇರಿಯ ಮಾಜಿ ಶಾಸಕ ಪ್ರಮೋದ್ ಮಧ್ವರಾಜ್ ಅವರು ಕಳೆದ ಬಾರಿನೂ ಕೂಡ ಲೋಕಸಭೆ ಎಲೆಕ್ಷನ್ಗೆ ಸ್ಪರ್ಧೆ ಮಾಡಿದ್ರು ಶೋಭಾ ಕರಂದ್ಲಾಜೆ ಅವರ ವಿರುದ್ಧ. ಆದರೆ ಅದು JDS ಪಾರ್ಟಿಯಿಂದ ಸ್ಪರ್ಧೆ ಮಾಡಿದ್ರು. ಇನ್ನ ಚಿಕ್ಕಮಗಳೂರಿನಲ್ಲಿ ಸೋತಿರುವಂತ CT ರವಿ ಅವರು ಕೂಡ ರೇಸ್ನಲ್ಲಿ ಇದ್ದಾರೆ. ಕಾಂಗ್ರೆಸ್ನ ಜಯಪ್ರಕಾಶ್ ಹೆಗಡೆ ವಿರುದ್ಧ, ಅಂದ್ರೆ ಇಲ್ಲಿ ಪ್ರಮುಖವಾಗಿ ಜಯಪ್ರಕಾಶ್ ಹೆಗಡೆ ಅವರು ಇನ್ನು ಕಾಂಗ್ರೆಸ್ಗೆ ಹೋಗಿಲ್ಲ. ಅಕಸ್ಮಾತ್ ಕಾಂಗ್ರೆಸ್ಗೆ ಹೋಗುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಹೋಗಿ ಅವರೇ ನಿಂತ್ಕೊಳ್ಳುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಅವರು ನಿಂತ್ಕೊಂಡ್ರೆ ಪ್ರಬಲ ಅಭ್ಯರ್ಥಿಯನ್ನ ಕಣಕ್ಕೆ ಇಳಿಸುವಂತ ಸಾಧ್ಯತೆ ಇರುವಂಥದ್ದು. ಒಂದ್ ಕಡೆ ಶೋಭಾ ಕರಂದ್ಲಾಜೆ ಅವರಿಗಂತೂ ಸಾಕಷ್ಟು ವಿರೋಧ ವ್ಯಕ್ತಪಡಿಸಿದ್ದಾರೆ ನಾಯಕರು. ಉಡುಪಿ ಚಿಕ್ಕಮಗಳೂರಿನ ಲೋಕಸಭಾ ಸಂಸದರು ಶೋಭಾ ಕರಂದ್ಲಾಜೆ ಅವರು ಅಲ್ಲಿ ಕಾರ್ಯಕರ್ತರ ಆಕ್ರೋಶ ಮನಗಂಡೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರಾ ಅನ್ನುವಂಥ ಒಂದು ಪ್ರಶ್ನೆ ಇರುವಂಥದ್ದು. ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ನೇತೃತ್ವದಲ್ಲಿ ಈಗ ಚರ್ಚೆಯನ್ನು ಮಾಡಲಾಯ್ತಲ್ಲ, ಆ ಸಭೆ ನಡೀತಲ್ಲ, ಆ ಸಭೆಯಲ್ಲಿ ವಿರೋಧ ವ್ಯಕ್ತವಾಗಿದೆ.